ನಾಡಿನ ಸಮಸ್ತ ಜನತೆಗೆ ಪುನರ್ವಿ ಎಜು ಸಂಸ್ಕಾರ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ನರಕ ಚತುರ್ದಶಿಯನ್ನು ಯಾಕೆ ಆಚರಣೆ ಮಾಡ್ತೀವಿ? ದೀಪಾವಳಿಯಂದು ದೀಪವನ್ನು ಏಕೆ ಹಚ್ಚಬೇಕು? ಇದರ ಹಿಂದಿನ ಇತಿಹಾಸವೇನು? ಇದರ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ವಿ ಎಜು ಸಂಸ್ಕಾರ. ದೀಪಗಳ ಹಬ್ಬ, ದೀಪಾವಳಿ ಹಬ್ಬ, ಮನ ಬೆಳಗಿಸುವ ಹಬ್ಬ, ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಪಸರಿಸುವ ಹಬ್ಬ ದೀಪಾವಳಿ ಹಬ್ಬ. ಈ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸ್ತೇವೆ. ಪ್ರತಿ ವರ್ಷದ ಅಂತ್ಯದಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಎಂಬಂತೆ ಮನೆಯ ತುಂಬೆಲ್ಲ ಹಣತೆಯನ್ನು ಹಚ್ಚಿ ಸಿಹಿ ಭೋಜನವನ್ನು ತಯಾರಿಸಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಮನಸ್ಸಿಗೆ ಮುದವನ್ನು ನೀಡುತ್ತಾ, ಹಾಗೆ ನರಕ ಚತುರ್ದಶಿ ದೀಪಾವಳಿಯಲ್ಲಿ ತನ್ನದೇ ಆದಂತಹ ಮಹತ್ವವನ್ನು ಪಡೆದುಕೊಂಡಿದೆ ಅಂತಲೂ ಕೂಡ ಹೇಳುತ್ತಾ ಈ ಒಂದು ಮಾಹಿತಿಯನ್ನು ಈಗ ತಿಳ್ಕೊಳ್ಳೋಣ. ಈ ಒಂದು ದಿನದ ಸಂದರ್ಭದಲ್ಲಿ ಎಣ್ಣೆ ಸ್ನಾನ ಮಾಡುವುದರ ಜೊತೆಗೆ ಸಂಜೆ ಯಮದೀಪವನ್ನು ಹಚ್ಚಲಾಗುತ್ತೆ. ನರಕ ಚತುರ್ದಶಿ ದಿನದಂದು ದೇವಾನುದೇವತೆಗಳ ಆರಾಧನೆಯ ಜೊತೆಗೆ ಪೂಜೆಯನ್ನು ಮಾಡಬೇಕು. ಶ್ರೀಕೃಷ್ಣನು ಈ ದಿನ ನರಕಾಸುರನನ್ನು ಕೊಂದನೆಂದು ಪುರಾಣಗಳು ಹೇಳುತ್ತವೆ. ಒಂದಾನೊಂದು ಕಾಲದಲ್ಲಿ ನರಕಾಸುರನೆಂಬ ಬಲಿಷ್ಠನಾದ ರಾಕ್ಷಸನೊಬ್ಬನಿದ್ದ. ಇವನು ತನ್ನ ಸಾಮ್ರಾಜ್ಯವನ್ನು ಆಳಿಕೊಂಡು ಮನುಷ್ಯರಿಗೆ ಮತ್ತು ದೇವಾನುದೇವತೆಗಳಿಗೆ ಯಾವಾಗಲೂ ತೊಂದರೆ ಕೊಡುತ್ತಿದ್ದನಂತೆ. ಹಾಗೆಯೇ ಸ್ತ್ರೀಯರನ್ನು ಕೂಡ ಪೀಡಿಸ್ತಾ ಇದ್ದಂತೆ. ಇಷ್ಟೇ ಅಲ್ಲ ವೀಕ್ಷಕರೇ, 16,000 ವಿವಾಹ ಯೋಗ್ಯ ರಾಜಕನ್ಯರನ್ನು ಸೆರೆವಾಸದಲ್ಲಿಟ್ಟು ಅವರೊಂದಿಗೆ ವಿವಾಹವಾಗುವ ಪಿತೂರಿಯನ್ನೂ ಕೂಡ ಮಾಡಿದಂತೆ. ಈ ವಿಷಯವನ್ನು ತಿಳಿದ ಶ್ರೀಕೃಷ್ಣನು ಕೂಡಲೇ ಸತ್ಯಭಾಮೆಯ ಜೊತೆ ಬಂದು ನರಕಾಸುರನ ವಧೆಯನ್ನು ಮಾಡಿದನಂತೆ. ಹಾಗೆ ರಾಜಕನ್ಯೆಯ ಸೆರೆವಾಸವನ್ನು ಕೂಡ ಬಿಡಿಸಿನು. ನರಕಾಸುರನು ಸಾಯುವಾಗ ಶ್ರೀಕೃಷ್ಣನಲ್ಲಿ ಬೇಡ್ಕೊಳ್ತಾ ಹೇಳ್ತಾನೆ, ಇಂದಿನ ತಿಥಿಗೆ ಯಾರು ಮಂಗಳ ಸ್ನಾನ ಮಾಡ್ತಾರೋ ಅವರಿಗೆ ನರಕದ ತೊಂದರೆಯೇ ಆಗದಿರಲಿ ಎಂದು ವರವನ್ನು ಬೇಡಿದನಂತೆ. ಈ ವರವನ್ನು ಶ್ರೀಕೃಷ್ಣನು ನೀಡಿದನು. ಆದ್ದರಿಂದ ಈ ಒಂದು ದಿನವನ್ನು ನರಕ ಚತುರ್ದಶಿ ಎಂದು ಕರೆಯುತ್ತಾರೆ. ಈ ಒಂದು ದಿನ ಮುಸ್ಸಂಜೆಯ ಸಮಯದಲ್ಲಿ ದೀಪವನ್ನು ಬೆಳಗಿದರೆ ಅಂಧಕಾರ ಹೋಗಿ ಅಕಾಲಿಕ ಮರಣ ಹೋಗಿ ಯಮನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರೆ ಆರೋಗ್ಯವೂ ಕೂಡ ಸಿದ್ಧಿಸ್ತದಂತೆ. ಹಾಗೆಯೇ ಈ ದಿನ ರಾಮನ ಭಕ್ತರ ಹನುಮನ ಕೂಡ ಜನಿಸಿದ ಅಂತಲೂ ಕೂಡ ಹೇಳಲಾಗುತ್ತೆ. ಇದು ನರಕ ಚತುರ್ದಶಿಯ ಬಗ್ಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಪುನರ್ವಿ ಎಜು ಸಂಸ್ಕಾರ್ ಕಡೆಯಿಂದ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯ ಜೊತೆ ಬರ್ತೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಅನ್ ಅಕಾಡೆಮಿ, ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿದ್ದೀರಾ? ನಿಮಗೆ ಎಜುಕೇಷನ್ನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಬೇಕೇ? ಹಾಗಾದರೆ ಇಲ್ಲಿದೆ ಅನ್ ಅಕಾಡೆಮಿ ಅನ್ನುವಂತಹ ಪ್ಲ್ಯಾಟ್ಫಾರ್ಮ್. ಈ ಒಂದು ಅನ್ ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನಲ್ಲಿ KCETಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹಲವಾರು ಕೋರ್ಸ್ಗಳಿಗೆ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಹತ್ತಿರದಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಹಲವಾರು ವಿಷಯಗಳನ್ನು ವೀಕ್ಷಿಸಬಹುದು ವೀಕ್ಷಕರೇ. ಹಾಗೆಯೇ ಈ ಒಂದು ಅನ್ ಅಕಾಡೆಮಿಯಲ್ನ ಪ್ಲೇಸ್ಟೋರ್ನಲ್ಲಿ ನೀವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ನ ನೋಡಬಹುದು. ನೀವು ಕೂಡ ಪ್ಲೇಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಶೈಕ್ಷಣಿಕ ಮಹತ್ವದ ಮಾಹಿತಿಗಳನ್ನು ಪಡಿತಾ ಹೋಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಮಿಸ್ ಮಾಡಿಕೊಳ್ಳದೆ ಈ ಅನ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿಗೂ ಕೂಡ ಹಲವಾರು ವಿಷಯಗಳು ಸಿಗ್ತವೆ. ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಿ. ಈಗಾಗಲೇ ಚಾಂಪಿಯನ್ ಬ್ಯಾಚ್ ಕರ್ನಾಟಕ ಸಿಟಿ 2021 ಪ್ರಾರಂಭವಾಗಿದೆ. 1 ಮಂತ್ ಟ್ರಯಲ್ ಪ್ಲಾನ್ 2,250 ರೂಪಾಯಿ ಕೇವಲ. ಈಗಲೇ ಎನ್ರೋಲ್ ಮಾಡಿಕೊಳ್ಳಿ. 12 ಮಂತ್ಸ್ ಪ್ಲಾನ್ 12,375 ರೂಪಾಯಿ. 6 ಮಂತ್ಸ್ಗೆ 10,125 ರೂಪಾಯಿಗಳು. 20+ ಟಾಪ್ ಎಜುಕೇಟರ್ಸ್, 10+ ಬ್ಯಾಚಸ್, 250+ ಕೋರ್ಸಸ್, 2,000+ ಲೆಸನ್ಸ್. ಈಗಲೇ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. 1 ಮಂತ್ ಟ್ರಯಲ್ ಪ್ಲಾನ್ ಕೇವಲ 2,250 ರೂಪಾಯಿಗಳು ಮಾತ್ರ. ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳ್ದೇನೆ ಎಲ್ಲರೂ ಕೂಡ ಈ ಒಂದು ಬ್ಯಾಚ್ಗೆ ಎನ್ರೋಲ್ ಆಗಿ.